ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL ಫೈನಲ್ ಪುಣೆ ಸೋತದ್ದಕ್ಕೆ 5 ಪ್ರಮುಖ ಕಾರಣಗಳು ಯಾವುವು? ಹೌದು, ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಮುಂಬೈ ತಂಡ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡು ಒಂದು ಸಣ್ಣ ಟಾರ್ಗೆಟ್ ಅನ್ನು ಹಿಡಿದ್ರು ಕೂಡ ಪುಣೆ ತಂಡಕ್ಕೆ ಈ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಲು ಸಾಧ್ಯವಾಗಲ್ಲ. ಈ ಕೇವಲ 130 ರನ್ಗಳ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡುವಲ್ಲಿ ಪುಣೆ ತಂಡ ವಿಫಲವಾಗುತ್ತೆ. ಹಾಗಾದ್ರೆ ಈ ಒಂದು ವೈಫಲ್ಯಕ್ಕೆ ಆದಂತಹ ಪ್ರಮುಖ 5 ಕಾರಣಗಳು ಯಾವುದು ನಾವು ಹೇಳ್ತೀವಿ ಕೇಳಿ. ಮೊದಲನೇದಾಗಿ ತಿರುವನ್ನ ತಂದಂತ ಪೊಲಾರ್ಡ್ ಅವರು ಒಂದು ಸಮಯದಲ್ಲಿ 4 ಎಸೆತಗಳಲ್ಲಿ 9 ರನ್ ಬೇಕಾಗಿತ್ತು. ಆ ಟೈಮಲ್ಲಿ ಭರ್ಜರಿ ಹೊಡೆತಕ್ಕೆ ಕೈ ಹಾಕಿದಂತಹ ಸ್ಮಿತ್ ಅವರು ಪೊಲಾರ್ಡ್ ಅವರ ಕೈಗೆ ಕ್ಯಾಚ್ ಅನ್ನ ಕೊಟ್ಟು ಹೋಗ್ತಾರೆ. ಅದು ಒಂದು ರೀತಿ ಒಂದು ಮ್ಯಾಚ್ ಟರ್ನ್ ಆಗೋ ರೀತಿ ಮಾಡ್ತು ಅಂತ ನಮ್ಗನ್ಸುತ್ತೆ. ಇದು ಒಂದು ಮೊದಲ ಕಾರಣ ಆಗುತ್ತೆ. ಇನ್ನು ಎರಡನೇ ಕಾರಣ ರೋಹಿತ್ ಅವರು ತೆಗೆದುಕೊಂಡಂತ ನಿರ್ಧಾರ. ಹೌದು, ರೋಹಿತ್ ಶರ್ಮಾ ಅವರು ಕಡೆ ಓವರ್ನಲ್ಲೇ ಮಿಚೆಲ್ ಜಾನ್ಸನ್ ಅವರಿಗೆ ಬೌಲಿಂಗ್ ಅನ್ನ ಕೊಟ್ಟಿದ್ದು ಒಂದು ರೀತಿ ಫಲವಾಯಿತು ಅಂತ ಹೇಳ್ಬೋದು. ಕಡೆ ಓವರ್ನಲ್ಲಿ 7 ರನ್ ನೀಡಿ 3 ವಿಕೆಟ್ ಅನ್ನ ಜಾನ್ಸನ್ ಅವರು ಕೀಳ್ತಾರೆ. ಅದರಿಂದ ಒಂದು ರೀತಿ ರೋಹಿತ್ ಶರ್ಮಾ ಅವರು ಒಂದು ಒಳ್ಳೆಯ ನಿರ್ಧಾರವನ್ನ ಮಾಡಿದ್ರು ಅಂತಾನೆ ಹೇಳ್ಬೋದು. ಇನ್ನೊಂದು ಕಾರಣ ಏನಾಗುತ್ತೆ ಅಂದ್ರೆ ಫಾರ್ಮ್ ಅನ್ನ ತೋರಿದ ಮಾಜಿ ನಾಯಕ ಧೋನಿ ಅವರು. ಹೌದು, ಧೋನಿ ಅವರು ಕಳೆದ ಪಂದ್ಯಗಳಲ್ಲಿ ಒಂದು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿಸೋದು. ಆದರೆ ಈ ಒಂದು ಪಂದ್ಯದಲ್ಲಿ ಕೇವಲ 10 ರನ್ಗಳನ್ನು ಮಾತ್ರ ಬಾರಿಸಲು ಸಾಧ್ಯ ಆಗುತ್ತೆ. 10 ರನ್ಗಳನ್ನು ಬಾರಿಸಿ ಬುಮ್ರಾ ಅವರಿಗೆ ಒಂದು ವಿಕೆಟನ್ನು ಒಪ್ಪಿಸಿ ಧೋನಿ ಅವರು ಮನೆ ನಡೀತಾರೆ. ಇದು ಒಂದು ರೀತಿ ಕಾರಣ ಆಗ್ಬೋದು. ಇನ್ನು 4ನೇ ಕಾರಣ ಅನಗತ್ಯ ಹೊಡೆತವನ್ನು ಬಾರಿಸಿದ್ದು. ಹೌದು, ಮನೋಜ್ ತಿವಾರಿ ಅವರು ಒಂದು ರೀತಿ ಕೊನೆ ಓವರ್ನಲ್ಲಿ 11 ರನ್ ಬೇಕಾಗಿತ್ತು. ಆ ಟೈಮಲ್ಲಿ ಮನೋಜ್ ತಿವಾರಿ ಅವರು ಒಂದು 4 ರನ್ ಹೊಡಿತಾರೆ. ಆದರೆ ಎರಡನೇ ಬಾಲಲ್ಲಿ ಅವರು ಒಂದು ಸಿಂಗಲ್ ಅನ್ನು ತಗೊಂಡು ಸ್ಮಿತ್ ಅವರಿಗೆ ಒಂದು ಸ್ಟ್ರೈಕನ್ನು ಕೊಡ್ಬೋದು. ಆದರೆ ಹೊಡೆತವನ್ನು ಅವರು ಬಾರಿಸಲು ಹೋಗಿ ಕ್ಯಾಚ್ ಕೊಟ್ಟು ಮನೆಗೆ ನಡೀತಾರೆ. ಇದು ಇನ್ನೊಂದು ಕಾರಣ ಆಗುತ್ತೆ. ಆ ಒಂದು ಹೊಡೆತಗಳು ಬೇಕಿರಲಿಲ್ಲ, ಆ ಒಂದು ಬ್ಯಾಟನ್ನು ಬೀಸುವ ಅವಶ್ಯಕತೆ ಇರಲಿಲ್ಲ ಆ ಒಂದು ಟೈಮಲ್ಲಿ. ಇನ್ನು 5ನೇ ಕಾರಣ ಸ್ವಲ್ಪ ಪ್ರಯತ್ನವನ್ನು ಮಾಡಿದರೂ ಕೂಡ ಗೆಲ್ಲುವಂಥ ಸಾಧ್ಯತೆ ಇತ್ತು. ಕೇವಲ 1 ರನ್ಗಳಿಂದ ಸೋತಿರುವಂಥ ಈ ಒಂದು ಪುಣೆ ತಂಡ ಕೊನೆಯ ಬಾಲ್ಗಳಲ್ಲಿ ಕೇವಲ 2 ರನ್ ಬಾರಿಸಿದ್ರು ಒಂದು ಜಯವನ್ನು ಸಾಧಿಸಬಹುದಿತ್ತು. ಒಳ್ಳೆ ಬ್ಯಾಟಿಂಗ್ ಲೈನಪ್ ಕೂಡ ಇತ್ತು ಪುಣೆ ತಂಡದಲ್ಲಿ. ಒಂದು ರೀತಿ ಎಡವು ಬಿಟ್ರು ಅಂತ ಅನಿಸುತ್ತೆ. ಧೋನಿ ಅವರು ಕೂಡ ಒಂದು ಫಾರ್ಮನ್ನು ತೋರಿಸಲಿಲ್ಲ. ಮನೋಜ್ ತಿವಾರಿ ಅವರು ಮತ್ತಷ್ಟು ಸಮಯ ಪ್ರಜ್ಞೆಯಿಂದ ಒಂದು ರೀತಿ ಬ್ಯಾಟನ್ನು ಬೀಸಿದ್ರೆ ಈ ಒಂದು ಪುಣೆ ತಂಡಕ್ಕೆ ನಿನ್ನೆ ಜಯ ಸಿಗ್ತಾ ಇತ್ತು ಅಂತಲೇ ಹೇಳ್ಬೋದು. ನಿಮಗೆ ಅನಿಸುತ್ತೆ ಈ ಒಂದು ಪುಣೆ ತಂಡ ಈ ಎಲ್ಲ ಕಾರಣಗಳಿಂದ ಒಂದು ಸೋಲನ್ನು ಅನುಭವಿಸಿರೋ ಬಗ್ಗೆ? ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.